ಇದೊಂದೇ ಸ್ಫೋಟಕ ಮಾಹಿತಿ ಈಗ ಹೊರಬೀಳ್ತಾ ಇದೆ. ಆರೋಪಿ ನಟಿ ರನ್ಯಾ ರಾವ್ ಪೊಲೀಸ್ ಅಧಿಕಾರಿಯಾಗಿರುವಂತಹ ತಂದೆಯ ಹೆಸರನ್ನ ಬಳಸಿಕೊಂಡು ಸ್ಮಗ್ಲಿಂಗ್ ನಲ್ಲಿ ತೊಡಗಿದ್ಲು ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಯಾವುದೇ ರೀತಿಯಾದಂತ ಅಡೆತಡೆ ಇಲ್ಲದೆ ಗೋಲ್ಡ್ ಸಾಗಾಣಿಕೆಯನ್ನ ಮಾಡ್ಕೊಳ್ತಾ ಇದ್ಲು ಎನ್ನಲಾಗಿದೆ. ಹೀಗೆ ಗೋಲ್ಡ್ ಸಾಗಿಸ್ಕೊಟ್ರೆ ಇಂತಿಷ್ಟು ಅಂತ ಕಮಿಷನ್ ಅನ್ನ ಪಡಿತಾ ಇದ್ಲು ಎನ್ನಲಾಗಿದೆ. ಒಂದು ಬಾರಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿಕೊಟ್ರೆ ಒಂದು ಲೆಕ್ಕದ ಪ್ರಕಾರ ಮಿನಿಮಮ್ 50 ಲಕ್ಷ ಕಮಿಷನ್ ಅನ್ನ ಪಡಿತಾ ಇದ್ಲಂತೆ. ತಂದೆ ರಾಮಚಂದ್ರ ರಾವ್ IPS ಆಫೀಸರ್, ಆಫೀಸರ್ ಆಗಿದ್ದು ಸ್ಮಗ್ಲಿಂಗ್ ವೇಳೆ ಪ್ರಭಾವವನ್ನ ಬಳಸ್ತಿದ್ದಾಳಂತೆ. ಗೋಲ್ಡ್ ಸ್ಮಗ್ಲಿಂಗ್ ಸಕ್ಸಸ್ ಆಗ್ತಿದ್ದಂತೆ ಅವಳಿಗೆ 50 ಲಕ್ಷ ಸೇರ್ತಾ ಇತ್ತು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಚಿನ್ನ ಅಕ್ರಮ ಸಾಗಾಣಿಕೆಯಲ್ಲಿ ಜೈಲು ಸೇರಿರುವಂತಹ ನಟಿ ಇದೀಗ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ದಿನಕ್ಕೊಂದು ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗ ಗೋಲ್ಡ್ ಕಹಾನಿ ನಟಿ ರನ್ಯಾ ರಾವ್ ಅವರ ಏನು ಆರೋಪ ಇದೆಯಲ್ಲ, ಈಗ ಸದ್ಯ ಇದರ ಒಂದೊಂದೇ ಕೆದಕ್ತಾ ಹೋಗ್ತಿದ್ದಂತೆ ಒಂದಿಷ್ಟು ಅಂಶಗಳು ಗೊತ್ತಾಗ್ತಿದೆ. ಜೊತೆಯಲ್ಲಿ ಅವರು ಬರೀ ಕೇವಲ 2 ಸಿನಿಮಾಗಳಿಗೆ ಸೀಮಿತ ಆಗ್ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಯಾಕೆಂತಂದ್ರೆ ಅವರು ನಟನೆಯನ್ನ ಬಿಟ್ಟು ಗೋಲ್ಡ್ ಸ್ಮಗ್ಲಿಂಗ್ಗೆ ಇಳಿದಂತಹ ಸಂದರ್ಭದಲ್ಲಿ ಅಲ್ಲೇ ಅತಿ ಹೆಚ್ಚು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂದಾಗ ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಈಗಾಗಲೇ ನಟಿ ರನ್ಯಾ ರಾವ್ ಈ ಪ್ರಕರಣ ಸಾಕಷ್ಟು ಟ್ವಿಸ್ಟ್ ಗಳನ್ನ ಪಡೀತಾ ಇದೆ. ಎಷ್ಟರ ಮಟ್ಟಿಗೆ ತಂದೆಯ ಹೆಸರಲ್ಲಿ ಇಲ್ಲಿ ಪ್ರಭಾವವನ್ನ ಬಳಸಿದ್ದಾರೆ, ಈ ಕಮಿಷನ್ ಲೆಕ್ಕಾಚಾರ ಏನು? ಸದ್ಯ ಈಗ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಯಾವ ರೇಡ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅಜಯ್, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಖಂಡಿತ. ಅಂದ್ರೆ ಸ್ಯಾಂಡಲ್ವುಡ್ ನಟಿ ಆಗಿರುವಂತ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಯಾಕಂದ್ರೆ ಈಕೆಯನ್ನ ಮತ್ತು DRI ಅಧಿಕಾರಿಗಳು ಸಾಕಷ್ಟು ದಿನದಿಂದನೂ ಕೂಡ ಆಕೆಯ ಮೇಲೆ ಕಂಡಿಡ್ತಾರೆ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ, ರನ್ಯಾ ರಾವ್ ಕೇವಲ ಸ್ಯಾಂಡಲ್ವುಡ್ ನಲ್ಲಿ ಮಾಡಿರುವಂತ 2 ಸಿನಿಮಾಗಳು, ಅದ್ರ ಜೊತೆಗೆ ಈಕೆ ದುಬೈಗೆ ಯಾವುದೇ ರೀತಿಯಾದಂತ ನಂಟು ಇರ್ಲಿಲ್ಲ. ಯಾಕಂದ್ರೆ ಸ್ನೇಹಿತರಾಗ್ಲಿ ಅಥವಾ ಯಾವುದೇ ರೀತಿಯಾದಂತ ಬಿಸ್ನೆಸ್ ಆಗ್ಲಿ ಯಾವುದು ಕೂಡ ಈಕೆ ದುಬೈನಲ್ಲಿ ನಡೆಸ್ತಿರ್ಲಿಲ್ಲ. ಆದ್ರೆ ಕಳೆದ 1 ವರ್ಷದಿಂದ ಬರೋಬ್ಬರಿ 30 ರಿಂದ 40 ಬಾರಿ ದುಬೈಗೆ ಭೇಟಿ ಕೊಟ್ಟಿರುವಂತದ್ದು. ಹೀಗಾಗಿ DRI ಅಧಿಕಾರಿಗಳು ಸೇರಿದಂತೆ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಅನುಮಾನ ಇರುತ್ತೆ. ಒಂದು ಕಣ್ಣು ಇಟ್ಟಿರ್ತಾರೆ. ಕಳೆದ 15 ದಿವಸದ ಹಿಂದೆಯೂ ಕೂಡ ಇದೇ ರೀತಿ ಅಂದ್ರೆ ಈ 3 ಬಾರಿ ದುಬೈಗೆ ಹೋಗಿ ಬಂದಿರ್ತಾಳೆ. ಅದು ಬರುವಂತ ಸಂದರ್ಭದಲ್ಲಿ ಒಂದೇ ರೀತಿಯಾದಂತ ಜಾಕೆಟ್ ಅಂದ್ರೆ ಲೆದರ್ ಜಾಕೆಟ್ ಅನ್ನ ಆಕೆ ಧರಿಸ್ಕೊಂಡು ಬಂದಿರ್ತಾಳೆ. ಹೀಗಾಗಿ ಅಲ್ಲಿ ಒಂದು ಕೆಲವೊಂದಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಈಕೆ ಏನೋ ಒಂದು ರೀತಿಯಾದಂತ ಬಿಸ್ನೆಸ್ ಮಾಡ್ತಾ ಇದ್ದಾಳ ಅಥವಾ ಏನು, ಈ ಹಿನ್ನೆಲೆ ಏನು ಅಂತೇಳಿ ಸಾಕಷ್ಟು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈಕೆಯ ಮೇಲೆ ಕಣ್ಣಿಟ್ಟು ನಂತರ ಕೆಲವೊಂದಷ್ಟು ಮಾಹಿತಿಯನ್ನ ಪಡೆದುಕೊಂಡು ನೇರವಾಗಿ ಅವಳು ಗೋಲ್ಡ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಸ್ಮಗ್ಲಿಂಗ್ ಅಲ್ಲಿ ಈಕೆಯ ಪಾತ್ರವನ್ನು ವಹಿಸಿದಾಳೆ ಅಂತ ಹೇಳಿ DRI ಅಧಿಕಾರಿಗಳಿಗೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಮೊನ್ನೆಯೂ ಕೂಡ ಚೆನ್ನೈಯಿಂದ ನೇರವಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಬರುವಂತ ಸಂದರ್ಭದಲ್ಲಿ ಆಕೆಯ ಮಾಹಿತಿಯನ್ನ ಪಡ್ಕೊಂಡು ಅದೇ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತಿರ್ತಾರೆ DRI ಅಧಿಕಾರಿಗಳು. ನಂತರ ಆಕೆ ಬಂದಂತ ಸಂದರ್ಭದಲ್ಲಿ ಈಸಿಯಾಗಿ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಅನ್ನ ಮಾಡ್ತಾರೆ. ಸ್ಕ್ಯಾನಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಆಕೆ ಧರಿಸಿದಂತ ಜಾಕೆಟ್ ನಲ್ಲಿ 14.8 kg ಚಿನ್ನದ ಗಟ್ಟಿ ಅಂದ್ರೆ ಬಿಸ್ಕೆಟ್ ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಆಕೆಯನ್ನ ನೇರವಾಗಿ ವಶಕ್ಕೆ ಪಡೆದಂತ DRI ಅಧಿಕಾರಿಗಳು ಆಕೆಯನ್ನ ವಿಚಾರಣೆ ಹಂತದಲ್ಲಿ ಜೊತೆಗೆ ಆಕೆಯ ಫ್ಲಾಟ್ ಕೂಡ ಏನಿದೆ ಲ್ಯಾವೆಲ್ಯೂ ರಸ್ತೆಯ ಬೆಂಗಳೂರಿನಲ್ಲಿರುವಂತಹ ಒಂದು ಫ್ಲಾಟ್ ನಲ್ಲಿ ಅಂದ್ರೆ 3 ತಿಂಗಳ ಹಿಂದೆ ಅಷ್ಟೇ ಒಂದು ಫ್ಲಾಟ್ಗೆ ಬಂದಿರ್ತಾಳೆ. ಜೊತೆಗೆ 3 ತಿಂಗಳ ಹಿಂದೆ ಅಷ್ಟೇ ಆಕೆ ಮದ್ವೆ ಆಗಿರ್ತಾಳೆ. ಗಂಡನ ಜೊತೆ ನೇರವಾಗಿ ಒಂದು ಲ್ಯಾವೆಲ್ಯೂ ರಸ್ತೆಯಲ್ಲಿರುವಂತಹ ಒಂದು ಐಷಾರಾಮಿ ಫ್ಲಾಟ್ ನಲ್ಲಿ ಆಕೆ ವಾಸವನ್ನ ಮಾಡ್ತಾ ಇರ್ತಾಳೆ. ಜೊತೆಗೆ ಈಕೆಯ ಒಂದು ಐಷಾರಾಮಿ ಜೀವನವನ್ನ ನೋಡಿದಂತ DRI ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಯಾವುದೇ ಫಿಲಾನ್ಗಳು ಇಲ್ಲ. ಈಕೆ ADGPಯ ಮಗಳನ್ನು ಮಗಳು ಅಂತೇಳಿ ಹೇಳ್ಕೊಂಡು ದೊಡ್ಡ ಕಾಂಟ್ಯಾಕ್ಟ್ ಅಲ್ಲಿ ಈಕೆ ಇದ್ಲು. ಜೊತೆಗೆ ಬೆಂಗಳೂರಿನ ಉದ್ಯಮಿಗಳು ಆಗಿರ್ಬೋದು, ಜೊತೆಗೆ ಫಿಲಂ ಸ್ಟಾರ್ಸ್ ಗಳ ಜೊತೆ ಗುರುತಿಸ್ಕೊಂಡಿದ್ದು ಅಂತ ಹೇಳಲಾಗ್ತದೆ. ಆದ್ರೆ ಇವು ಯಾವುದೇ ರೀತಿಯಾದಂತ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಈವೆಂಟ್ ಗಳು ಆಗಿರ್ಬೋದು, ಜೊತೆಗೆ ಸಿನಿಮಾಗಳಲ್ಲಿ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲಿ ಇವಳು, ಯಾಕಂದ್ರೆ ಈಕೆ ಮೇಲೆ ಯಾವಾಗ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಗೊತ್ತಾಗುತ್ತೆ DRI ಅಧಿಕಾರಿಗಳು ನೇರವಾಗಿ ಆಕೆನ ಫ್ಲಾಟ್ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡಿದಂತ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ DRI ಅಧಿಕಾರಿಗಳು ಈ ಹಿಂದೆಯಿಂದಲೂ ರನ್ಯಾ ಮೇಲೆ ಕಣ್ಣಿಟ್ಟಿದ್ರ ಅಥವಾ ಈಗ ಆಕೆ ಯಾವಾಗ ಏರ್ಪೋರ್ಟ್ ನಲ್ಲಿ ಸ್ವಲ್ಪ ಕಿರ್ಚಾಡೋದು, ಹಾರಾಡೋದು, ದಬ್ಬಾಳಿಕೆ ಮಾಡೋದು ಶುರುವಾದ ಸಂದರ್ಭದಲ್ಲಿ ಈ ತನಿಖೆ ಶುರುವಾಯ್ತಾ ಹೇಗೆ ಅಂತ?
ಖಂಡಿತ ಡಿಆರ್ಐ ಅಧಿಕಾರಿಗಳು ಯಾವಾಗ ಇವಾಗ ಕಳೆದ ಒಂದು 15 ದಿವಸದಿಂದ ಈ 3 ಬಾರಿ ಈಕೆ ನೇರವಾಗಿ ದುಬೈದಿಂದ ಬೆಂಗಳೂರಿಗೆ ಬಂದಿರ್ತಾಳೆ. ಆಗ ಅವಳನ್ನ ಕಸ್ಟಮ್ಸ್ ಅಧಿಕಾರಿಗಳು ಸ್ಕ್ಯಾನಿಂಗ್ ಮಾಡಬೇಕು, ಚೆಕ್ ಮಾಡಬೇಕು ಅಂತ ಹೇಳಿದಾಗ, ಆ ಬಾಡಿ ಚೆಕಪ್ ಮಾಡಬೇಕು ಅಂತ ಅಂದಾಗ ಈಕೆ ಒಪ್ಪೋದಿಲ್ಲ. ಯಾಕಂದ್ರೆ ಜೊತೆಗೆ ಇವಳು ಏಡಿ ಮಗಳು ಅಂತ ಹೇಳಿ ಹೇಳ್ಕೊಂಡಿರ್ತಾರೆ. ಹೀಗಾಗಿ ಅಲ್ಲಿರುವಂತ ಕಸ್ಟಮ್ಸ್ ಅಧಿಕಾರಿಗಳು, ಸೆಕ್ಯೂರಿಟಿಗಳು ಕೂಡ ಆಕೆನ ಚೆಕ್ ಮಾಡೋದಿಲ್ಲ. ಯಾಕಂದ್ರೆ ಹಿರಿಯ ಅಧಿಕಾರಿಗಳ ಮಗಳು ಅಂತ ಹೇಳ್ಬಿಟ್ಟು ಆಕೆನ ಈಸಿಯಾಗಿ ಹೋಗೋದಕ್ಕೆ ಬಿಡ್ತಾರೆ. ಆದ್ರೆ ಯಾವಾಗ ಈ ಒಂದು ಸೆಕ್ಯೂರಿಟಿ ವಿಚಾರದಲ್ಲಿ ಆಕೆ ಜಗಳವನ್ನ ಆಡಿರ್ತಾಳೋ ಕೆಲವೊಂದಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ನೇರವಾಗಿ ಡಿಆರ್ಐ ಅಧಿಕಾರಿಗಳು ಈಕೆ ಮೇಲೆ ಮಾಹಿತಿಯನ್ನು ಪಡೆಯುವಂತ ಕೆಲಸ ಮಾಡ್ತಾರೆ. ಯಾವಾಗ ಒಂದು ವರ್ಷಕ್ಕೆ 30 ರಿಂದ 40 ಬಾರಿ ಓಡಾಡ್ತಾಳೋ ಹೀಗಾಗಿ ಆಕೆ ಮೇಲೆ ಕಣ್ಣಿಟ್ಟು ಅವಳನ್ನ ರೆಟೆಡ್ ಆಗಿ ಹಿಡಿದ್ರು. ಆಮೇಲೆ ಫ್ಲಾಟ್ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ 2 ರಿಂದ 2.5 ಕೋಟಿ ಅಷ್ಟು ನಗದು ಹಾಗೂ ಚಿನ್ನದ ಗಟ್ಟಿಯು ಕೂಡ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳಿ ಡಿಆರ್ಐ ಅಧಿಕಾರಿಗಳಿಂದ ಕೂಡ ಮಾಹಿತಿ ಸಿಕ್ಕಿದೆ. ಜೊತೆಗೆ ಇವಳ ಕೆಲವೊಂದಷ್ಟು ಎಂಕ್ವೈರಿನ ಮಾಡಿದಂತ ಸಂದರ್ಭದಲ್ಲಿ ಆಕೆ ನನ್ನನ್ನ ಬ್ಲಾಕ್ ಮೇಲ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಬೇಕು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಹೀಗಾಗಿ ನಾನು ಈ ತರ ಮಾಡ್ತಾ ಇದ್ದೆ. ಜೊತೆಗೆ ನಾನು ಓದಿದ ಸಂದರ್ಭದಲ್ಲಿ ಬಿಸ್ಕೆಟ್ ಅನ್ನು ತಂದುಕೊಂಡಿದ್ದೆ, ಅದಕ್ಕೆ ಇಂತಿಷ್ಟು ಹಣವನ್ನ ಕಮಿಷನ್ ರೂಪದಲ್ಲಿ ಕೊಡ್ತಾ ಇತ್ತು. ಹೀಗಾಗಿ ಬಹುತೇಕ ಸರಾಗವಾಗಿ ಆಕೆ ಚಿನ್ನದ ಸಮೇತ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ವು. ಹೀಗಾಗಿ ನಿನ್ನೆ ಬಂಧನ ಪ್ರಕರಣದಲ್ಲೂ ಕೂಡ ಒಂದು ವೇಳೆ ಆ ಚಿನ್ನದ ಸಾಗಾಟ ಏನಾದ್ರೂ ಯಶಸ್ವಿಯಾಗಿದ್ರೆ ಆ ಕಡಿಮೆ ಅಂದ್ರೂ 50 ಲಕ್ಷದವರೆಗೆ ನಮ್ಗೆ ಕಮಿಷನ್ ಸಿಕ್ತಿತ್ತು ಅಂತ ಹೇಳಿ ನೇರವಾಗಿ ಡಿಆರ್ಐ ಅಧಿಕಾರಿಗಳ ಮುಂದೆ ಆಕೆ ಮಾಹಿತಿನ ಕೊಟ್ಟಿರುವಂತದ್ದು. ಆದ್ರೆ ಆಕೆ ನಸೀಬು ಮನೆ ಕಟ್ಟಿ ತೋರಿಸುತ್ತೆ. ಹೀಗಾಗಿ ಅಧಿಕಾರಿಗಳಿಗೆ ಕೈಗೆ ಒಂದು ತಗ್ಲಾ ಕೊಟ್ಟಿದ್ದೆ. ಹೀಗಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದೊಳಗಿದ್ದಾಳೆ. ಜೊತೆಗೆ ಇವತ್ತು ಆಕೆ ಈಗಾಗಲೇ ಒಂದು ಬೇಲ್ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾಳೆ. ಹೀಗಾಗಿ ಇವತ್ತು ಮಧ್ಯಾಹ್ನದ ಒಳಗಾಗಿ ಆಕೆ ಬೇಲ್ ಅರ್ಜಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಅನುಮಾನಗಳು ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಬಂದಿದೆ. ಒಂದು ವೇಳೆ ದುಬೈನಲ್ಲಿ ಯಾರಾದ್ರೂ ಇವಳಿಗೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಹಣವನ್ನ ಕೊಡ್ತಿದ್ರೆ ಕ್ಯಾಶ್. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.